ಪಾಪ ಧನಲಕ್ಷ್ಮಿ ಅವರಿಗೆ ಕಣ್ಣಿರೋದಿಲ್ಲ, ಕಾಲು ಚೆನ್ನಾಗಿರೋದಿಲ್ಲ, ಕೈ ಚೆನ್ನಾಗಿರೋದಿಲ್ಲ, ನೋಡಕ್ಕೆ ಸುಂದರವಾಗಿರೋದಿಲ್ಲ. ಅಂದರೆ ಒಳ್ಳೆ ಯಾರಾದರೂ ಒಂದು ಹುಡುಗ ಬಂದಿರ್ತಾನೆ, ಆ ಹುಡುಗ ಬಂದರೆ ನಿಮ್ಗೆ ಏನಾದರೂ ನೋಡ್ತಾನೆ ನೋಡಲ್ವಾ? ಅಂದರೆ ನಿಮಗೆ ಮನೆಯಲ್ಲಿ ಲಾಕ್ ಮಾಡಿಬಿಟ್ರೂ ನಿಮ್ಮ ಮದುವೆ ಮಾಡ್ಕೊತಾನ? ಅಂಥವ್ರಿಗೆ ಕಮೆಂಟ್ ಮಾಡೋ ಧನಲಕ್ಷ್ಮಿ. ಏನಂದಿದ್ದೆ ನೀನು? ಕಂತ್ರಿ ನನ್ನ ಮಗನೇ, ನಾನು ಫಾರ್ ಎವರ್ ಕಂಪನಿ ಎಂಪ್ಲಾಯ್, ಐ ಆಮ್ ಅರ್ನಿಂಗ್ ಮಂತ್ಲಿ ಸ್ಯಾಲ್ರಿ, ಫಸ್ಟ್ ಲರ್ನ್ ಅಬೌಟ್ ಕಂಪನಿ ಆಫ್ಟರ್ ಐ ಡೂ ರಾಂಗ್ ಇನ್ಫಾರ್ಮೇಷನ್ ವಿಡಿಯೋಸ್. ಗೂಬೆ, ನಿಮ್ಮ ಅಪ್ಪಗೆ ಹೇಳು ಗೂಬೆ ಅಂತ. ನನ್ನ ಮಗನೇ, ನನಗೆ ಹೇಳಬೇಡ. ನಿಮ್ಮ ಎಂಥ ತಾಯಿ ತಂದರಿಗೆ ಹುಟ್ಟಿ ಇಷ್ಟೆಲ್ಲ ಬಯಸ್ಕೊಳ್ಳೋಂಥ ಕೆಲಸ ಮಾಡ್ತೀಯಲ್ಲ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನನ್ನ ನಂಬರ್ ಇದೆ, ಅದನ್ನು ಕಾಲ್ ಮಾಡಿ ಆಕ್ಷನ್ ತಗೊಳ್ಳುವಂಥ ಪ್ರಯತ್ನ ಮಾಡಿ. ಜನಗಳು ನೋಡ್ತಾರೆ ಅಂತೇಳಿ ಕಮೆಂಟ್ ಮಾಡೋದಲ್ಲ, ನಿನ್ನ ವ್ಯಕ್ತಿತ್ವ ಏನಿದೆ ಅಂತ ಕಳ್ಕೊತಿದ್ಯಲ್ಲ ಹೆಣ್ಣಾಯಿ. ಅದು ಬೇರೆ ಮಹಾಲಕ್ಷ್ಮಿ ತಾಯಿಯ ಧನಲಕ್ಷ್ಮಿ ಹೆಸರು ಇಟ್ಕೊಂಡು. ಯಾವ ಲೆವೆಲ್ಗಿದೆಯಾ ನೀನು? ಯಾವ ಫಾರ್ ಎವರ್ ಕಂಪ್ನಿಯಲ್ಲಿ ಎಂಪ್ಲಾಯ್ ಇದೆಯಾ ನೀನು? ಅಷ್ಟೊಂದು ಧೈರ್ಯ ಇದ್ದರೆ ಮೀಟರ್ ಇದ್ದರೆ ಕಾಲ್ ಮಾಡಿ ಮಾತಾಡೋಕ್ಕೇನಾಗ್ತಿತ್ತು? ಬೆಂಕಿ ಬೀಳ್ತಿತ್ತಾ? ಮೀಟರ್ ಇದ್ದರೆ ಮೀಟರ್ ಬೇಕು, ಮೀಟರ್ ಲೀಗಲಾಗಿ ಮಾತಾಡೋಕ್ಕೆ ಈ ಕಾಲದಲ್ಲಿ. ಧನಲಕ್ಷ್ಮಿ ಅವರೇ, ನಿಮಗೂ ಯಾರೋ ಅಣ್ಣ ಇದ್ದಾನೆ, ನಿಮಗೆ ಯಾರೋ ಅಪ್ಪರಿದ್ದಾರೆ, ನಿನಗೂ ಫ್ಯಾಮಿಲಿ ಇದೆ. ನಾವು ಹೋರಾಡ್ತಾ ಇರೋದು ನನಗೋಸ್ಕರ ಅಲ್ಲ. ಇದು ಜನಗಳ ಮಧ್ಯೆ 3,000 ಇಸ್ಕೊಂತೀರಾ, 7,000 ಇಸ್ಕೊಂತೀರಾ, 5,000 ಇಸ್ಕೊಂತೀರಾ, ಚೂರು ಬಿಡಂಗಿಲ್ಲ. ಬಡ್ಡಿ ಮಕ್ಕಳ ನೀವು. ಹೇಳಿ ತಿನ್ನೋ ಆಸೆಗೆ ಏನು ಬೆಕ್ಕದನ್ನು ಸುಳ್ಳು ಮಾತಾಡ್ತೀರಾ ಬೋಸ್ನಿ ಮಕ್ಕಳ ನೀವು. ಇದು ನಿಮ್ಮ ಬಿಸ್ನೆಸ್ ಮಾಡುವಂಥ ವೇನಾ?